ಹಾಯ್ ಇಲ್ಲ ನಮಸ್ಕಾರ, ನಾನು ಕಬ್ಜಾ ಶರಣು. ಇವತ್ತು ಎಂತ ಚಾಲೆಂಜ್ ತಗೋತಿದ್ದೀನಿ ಅಂದ್ರೆ ಇದನ್ನ ಚಾಲೆಂಜ್ ಅಂತ ಟಿಕೆಟ್ ಅನ್ಬಹುದು. ಈ ಚಾಲೆಂಜ್ ತಗೊಳಕ್ಕೆ ದಮ್ ಇರ್ಬೇಕು, ಕಂಪ್ಲೀಟ್ ಮಾಡೋಕೆ 10 ಗುಂಡಿಗೆ ಇರಬೇಕು. ಇದು ಒಂದು ಕನಸು, ಇದೊಂದು ಹೆಮ್ಮೆ, ಇದೊಂದು ಇತಿಹಾಸ, ಇದೊಂದು ಮೈಲಿಗಲ್ಲು. ಏನಪ್ಪಾ ಅಂದ್ರೆ ಇದೇ 17ನೇ ತಾರೀಕು ಬೆಂಗಳೂರಲ್ಲಿ ನಡೆಯುವಂತ RCB ವರ್ಸಸ್ KKR ಮ್ಯಾಚ್ ಅಲ್ಲಿ ನಾನು ಅಂದ್ರೆ ಈ ಕಬ್ಜಾ ಓಡೋಗಿ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ಹದ್ದು ಮಾಡ್ತಾನೆ. ಕಬ್ಜಾ ಮಾತ್ ಕೊಟ್ರೆ ಚಾಲೆಂಜ್ ಕಂಪ್ಲೀಟ್ ಮಾಡೇ ಮಾಡ್ತಾನೆ. ಸ್ವಲ್ಪ ಈ ಕಡೆ ನೋಡು ಕಂದ. ಈ ವೇಷ ನೋಡಬೇಡ ಅಮ್ಮಯ್ಯ, ನೀ ಮೋಸ ಹೋಗದೆ. ನನ್ನಿಂದ ತಪ್ಪಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ರು, ನಾನು ಕ್ಷಮೆ ಕೇಳಿದ್ದೀನಿ. ಇನ್ ಮುಂದೆ ಯಾವುದೇ ತರ ಈ ತರ ವಿಡಿಯೋ ಮಾಡೋದಿಲ್ಲ. ಎಂದೆಂದಿಗೂ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಾಯ್ ಎಲ್ಲ ನಮಸ್ಕಾರ, ನಾನು ಕಬ್ಜಾ ಶರಣು. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಇವತ್ತಿನ ಮ್ಯಾಚ್ ಅಲ್ಲಿ ಗ್ರೌಂಡ್ ಅಲ್ಲಿ ಓಡೋಗಿ ವಿರಾಟ್ ಕೊಹ್ಲಿನ ಹಗ್ ಮಾಡ್ತೀನಿ ಅಂತ ಹೇಳಿ. ಬಟ್ ಆ ಚಾಲೆಂಜ್ ನಾ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಕಾನೂನು ಬಾಹಿರ. 10 ಗುಂಡಿ ಇರೋದು ನಮ್ಗಲ್ಲ, ಕರ್ನಾಟಕ ಪೊಲೀಸ್ಗೆ. ಸೊ ನೆನ್ನೆ ವಿಡಿಯೋ ನೋಡಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವರು ಕರೆದು ಬೈದು ಬುದ್ಧಿವಾದ ಹೇಳಿದ್ರು. ದಯವಿಟ್ಟು ನಮ್ಮ ವಿಡಿಯೋಸ್ ನೋಡಿ ಯಾರೋ ಪ್ರಚೋದನೆ ತಗೊಂಡ್ಬಿಟ್ಟು ಈ ತರ ಕೆಟ್ಟ ಚಾಲೆಂಜಸ್ ಮಾಡಕ್ ಹೋಗ್ಬೇಡಿ. ಕಾನೂನಲ್ಲಿ ಇದಕ್ಕೆ ಕಠಿಣ ಕ್ರಮ ಇದೆ. ದಯವಿಟ್ಟು ನಂಗೆ ಕ್ಷಮೆ ಇರಲಿ ಈ ತರ ಚಾಲೆಂಜ್ ಕೊಟ್ಟಿದ್ದಕ್ಕೆ. ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ ಪೊಲೀಸ್.